ಇವಾಗಲೇ BBMP ಒಂದು ಸುತ್ತಿನ ರಸ್ತೆ ಗುಂಡಿ ಮುಚ್ಚುವಂತಹ ಕೆಲಸಗಳನ್ನ ನಡೀತಾ ಇದೆ. ಈ ನಮ್ಮ ಬೆಂಗಳೂರು ನಗರದಲ್ಲಿ ಏನು ರಸ್ತೆಗಳು ಇದೆ ಅವು ರಸ್ತೆಗಳಾಗಿ ಮಾತ್ರ ಉಪಯೋಗಿಸ್ತಾ ಇಲ್ಲ, ಇದನ್ನು ಒಂದು ಯುಟಿಲಿಟೀಸ್ ಹಾಕೋದಕ್ಕೂ ಉಪಯೋಗಿಸುವಂಥದ್ದು. ಹಾಗಾಗಿ ಸ್ವಲ್ಪ ರಸ್ತೆಗೆ ಶಿಥಿಲವಾಗಿ ಸ್ವಲ್ಪ ಗುಂಡಿಗಳಾಗ್ತಾ ಇರೋಂಥದ್ದು ಆಗ್ತದೆ. ಅದರಿಂದಾಗಿ ಈಗಾಗಲೇ ಒಂದನೇ ಸುತ್ತಿನ ಪಾಟೋಲ್ ಮುಚ್ಚುವಿಕೆ ಆಗಿದೆ. ಇವಾಗ ಎರಡನೇ ಸುತ್ತಿನ ಪಾಟೋಲ್ ಮುಚ್ಚುವಿಕೆ ನಡೀತಾ ಇದೆ. ಈಗ ನಾವು ಅದನ್ನು ಕೋಲ್ಡ್ ಮಿಕ್ಸು ಮತ್ತು ಈಗ ಅದೇನು ಜೆಟ್ ಪ್ಯಾಚರು ಅದನ್ನೆಲ್ಲ ಉಪಯೋಗಿಸಿ ಮಾಡ್ತಾ ಇರೋವಂಥದ್ದು. ಈಗ ಇನ್ನೊಂದು ಈಗ ಏನು ಫಿಕ್ಸ್ ಮೈ ಸ್ಟ್ರೀಟ್ ಅಂತ FMS ಅಂತ ನಾವು ಕರಿತಾ ಇದ್ವಿ. ಆ ಫಿಕ್ಸ್ ಮೈ ಸ್ಟ್ರೀಟ್ ಅಂದಾಗ ಬರೀ ಪಾಟ್ ಹೋಲ್ಸ್ಗೆ ಸಂಬಂಧ ಇಲ್ದಂಗೆ ಅದು ಕರೆಂಟ್ಗೆ ಅಂದ್ಕೊಳ್ತಾ ಇದ್ರು, ರಸ್ತೆ ಬದಿಯ ಮೋರಿಗಳು ಅಂದ್ಕೊಳ್ತಾ ಇದ್ರು. ಆ ರೀತಿಯಲ್ಲಿ ನಮಗೆ ಕಂಪ್ಲೇಂಟ್ಸು ಜಾಸ್ತಿ ಬರೋಕ್ಕೆ ಶುರು ಆಯಿತು. ಆ ನಿಟ್ಟಿನಲ್ಲಿ ಇವಾಗ ಈವನ್ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಅದೇ ಹೇಳೋದು, ಫಿಕ್ಸ್ ಮೈ ಸ್ಟ್ರೀಟ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ಪಾಟ್ ಹೋಲ್ಗೆ ಸಂಬಂಧಪಟ್ಟಂಗೆ ಒಂದು ಮಾಡಿ ಅಂತ. ಅದರಿಂದಾಗಿ ಒಂದು ಪಾಟ್ ಹೋಲ್ಗೆ ಇವಾಗ FMS ಅಂತ ಏನಿತ್ತು ಅದ್ರ ಬದಲು ಪೇಸ್ ಅಂತ, ಅಂದರೆ ಕ್ಷಿಪ್ರ ಅಂತ, ಪಾಟ್ ಹೋಲ್ ಅಸಿಸ್ಟೆಡ್ PACE ಅಂತ ಮಾಡಿದ್ದೀವಿ. PACE ಅಂತ ಪೇಸ್ ಅಂತ ಮಾಡ್ತಾ ಇದ್ದೀವಿ. P ಅಂದರೆ ಪಾಟ್ ಹೋಲ್ಸ್ ಅಂತ, A ಅಂದರೆ ಅಸಿಸ್ಟೆನ್ಸ್ ಅಂತ, ಆಮೇಲಿಂದ C ಅಂದರೆ ಸಿಟಿಸನ್ಸ್ ಅಂತ, E ಅಂತಂದರೆ ಎಂಗೇಜ್ಮೆಂಟ್ ಅಂತ. ಸೊ ಪಾಟ್ ಹೋಲ್ ಅಸಿಸ್ಟೆಡ್ ಬೈ ಸಿಟಿಸನ್ ಎಂಗೇಜ್ಮೆಂಟ್ ಅಂತ ಆ ರೀತಿಯಲ್ಲಿ ಮಾಡಿ ಕನ್ನಡದಲ್ಲಿ ಕ್ಷಿಪ್ರ ಅಂತ ಕೊಡ್ತಾ ಇದ್ದೀವಿ. ಕನ್ನಡದಲ್ಲಿ ಕ್ಷಿಪ್ರ ಅಂತ ಕೊಡ್ತಾ ಇದ್ದೀವಿ. ಆ ಕ್ಷಿಪ್ರ ಅಂತಂದರೆ ಬೇಗ ಆಗುವಂಥದ್ದು ಅಂತ. ಸೊ ಈ ಒಂದು ಆ್ಯಪ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಲಾಂಚ್ ಮಾಡೋರಿದ್ದಾರೆ. ಅದಕ್ಕೆ ಡೇಟ್ ಅವ್ರ ಅಂತ ತೊಗೊಂಡು ಅದು ಶೀಘ್ರದಲ್ಲಿ ಅದು ಹೇಗೆ ಅಂತಂದರೆ ಸಾರ್ವಜನಿಕರು ಎಲ್ಲಿ ಪಾಟ್ ಹೋಲ್ ಇದೆ ಅದರಲ್ಲಿ ತಮ್ಮ ಮೊಬೈಲಲ್ಲಿ ಫೋಟೋ ತೆಕ್ಕೊಳ್ಳುವಂಥದ್ದು, ಅದನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ನಮ್ಮ ಒಂದು ರೀಚ್ ಆಗ್ತದೆ ನಮಗೆ. ಅದನ್ನು ನಾವು BBMPಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ. ಗುತ್ತಿಗೆದಾರ ಫಿಕ್ಸ್ ಆಗಿದ್ದಾನೆ ಆಗಲೇ. ಆ ಗುತ್ತಿಗೆದಾರನಿಗೆ ಅದು ಹೋಗುತ್ತೆ ಆ ಚಿತ್ರ. ಆವಾಗ ಆ ಚಿತ್ರದಲ್ಲಿ ಅವನು ನೋಡಿ ಯಾವ ಜಾಗದಲ್ಲಿ ಪಾಟ್ ಹೋಲ್ ಇದೆ ಅಂತ ಅವನಿಗೆ ನಿಖರವಾದ ಮಾಹಿತಿ ಸಿಗುತ್ತೆ. ಅವನು ತೊಗೊಂಡೋಗಿ ಅವನ ಪಾಟ್ ಹೋಲ್ನ ದುರಸ್ತಿ ಮಾಡಿ ಅದೇ ರೀತಿ ಅವನ ಫೋಟೋ ತೆಗೆದು ಅದನ್ನು ರೀಲೋಡ್ ಅಂತ ಮಾಡ್ತಾರೆ. ಅದು ರೀಲೋಡ್ ಆದ ತಕ್ಷಣ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ರೀಲೋಡ್ ಆಗುತ್ತೆ. ಆ ರೀಲೋಡ್ ಆದಮೇಲೆ ಅದಕ್ಕೆ ಅವನಿಗೆ ಪೇಮೆಂಟ್ಗೆ ನಮ್ಮ ಬಿಲ್ಲಿಂಗ್ ಫಾರ್ಮ್ಯಾಟ್ಗೆ ಹೋಗುತ್ತೆ. ಸೊ ಇದು ಒಂದು ಮಾನವ ರಹಿತ ಬಿಲ್ಲಿಂಗ್ ಸಿಸ್ಟಮ್ ಥರ ಒಂದು ಮಾಡಬೇಕು ಅಂತ ಇದ್ದೀವಿ. ಇದು ಅತಿ ಶೀಘ್ರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಲಾಂಚ್ ಮಾಡ್ತಾರೆ.